ಹೋಗ್ಲಿ ಬಿಡು ಪೃಥ್ವಿ, ಮಗ ಹೀಗ್ ಮಾಡದ್ನಲ್ಲ ಅಂತ ಕೋಪದಲ್ಲಿ ಮಾತಾಡಿರ್ತಾರೆ, ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ? ಹೊಸದಾಗಿ ಮದ್ವೆ ಆಗಿರೋ ಹುಡುಗ ನೀನು, ಎಷ್ಟು ಜೋಶಲ್ಲಿ ಇರ್ಬೇಕು. ಇಷ್ಟೆಲ್ಲ ಆಗಿದ್ ನನ್ನಿಂದಾನೆ. ಪಾಪ ಪೃಥ್ವಿ. ಏನೂ ಆಗಿಲ್ಲ. ಪ್ರೀತಿ ಅಂದ್ರೆ ಸುಮ್ನೆನಾ? ಪ್ರೀತಿ ಮಾಡಿದ್ರೆ ಮನೆಯವ್ರೆ ಕರೆದು ಸ್ವೀಟ್ ತಿನ್ಸಿ ಮದ್ವೆ ಮಾಡ್ತಾರೆ ಅನ್ಕೊಂಡಿದ್ದೀರಾ? ಲವ್ ಮಾಡ್ಬೇಕಾದ್ರೆ ಎಷ್ಟು ಸ್ವೀಟ್ ಆಗಿರುತ್ತೋ, ಲವ್ ಮಾಡಿದ್ಮೇಲೆ ಮನೆಯವ್ರನ್ನ ಎದುರಿಸೋದು ಅಷ್ಟೇ ಖಾರವಾಗಿರುತ್ತೆ. ಹಾಗಲ್ಲ ಕಣೆ, ಲವ್ ಮಾಡಿ ಮನೆಯವ್ರನ್ನೆಲ್ಲ ಎದುರಾಕೊಂಡು ಮದುವೆ ಆಗಿದ್ದೀವಿ. ಈ ಕಡೆ ಯುಕ್ತ ಮನೆಯವ್ರನ್ನೂ ಎದುರಾಕೊಂಡಿದ್ದೀವಿ, ನಮ್ಮ ಮನೆಯವ್ರನ್ನೂ ಎದುರಾಕೊಂಡಿದ್ದೀವಿ. ಯಾರು ಇಲ್ಲದೆ ಅನಾಥರ ತರ ಬದುಕ್ಬೇಕಾ? ಯಾಕೋ ಪೃಥ್ವಿ ಅನಾಥರು ಅಂತೆಲ್ಲ ಮಾತಾಡ್ತೀಯ? ನಿಮಗ್ ನಾವೆಲ್ಲ ಇಲ್ವಾ? ಸುಮ್ನೆ ಏನೇನೋ ಮಾತಾಡ್ಬೇಡ. ಚಿಕ್ಕಮ್ಮನ ಬಗ್ಗೆ ನಿಂಗೆ ಗೊತ್ತಿಲ್ವಾ ಪೃಥ್ವಿ? ಸ್ವಲ್ಪ ದಿನ ಅವ್ರ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ಅವರೇ ನಿನ್ನ ಕರೆಸ್ಕೋತಾರೆ. ಶುಭ, ನಾನು ನೋಡ್ತೀನಿ. ಅಯ್ಯೋ ಅಮ್ಮ, ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೋ ಹುಲಿ ನೋಡ್ದಂಗೆ ಹೆದರ್ಕೋತೀಯ? ಕಾಲ್ ರಿಸೀವ್ ಮಾಡ್ಬಿಟ್ಟು ಮಾತಾಡು. ನಾನು ನಿನಗೆ ಹೇಳಿರ್ಲಿಲ್ವಾ ಚಿಕ್ಕಮ್ಮನೆ ಕೋಪ ಕಡಿಮೆ ಆದ್ಮೇಲೆ ಕಾಲ್ ಮಾಡ್ತಾರೆ ಅಂತ? ತಾಯಿ ಹೃದಯ ಕಣೋ ಪೃಥ್ವಿ. ನಂಗಂತೂ ಭಯಪ್ಪ, ನೀನೇ ಮಾತಾಡು. ಸರಿ ಕೊಡಪ್ಪ. ಹಲೋ. ಏನೇ ಶುಭ, ಈಗ ನಿನಗೆ ಸಮಾಧಾನನಾ? ನಮ್ಮ ಮನೆ ಮುರಿಬೇಕು, ನನ್ನ ಮಗುನ ನನ್ನಿಂದ ದೂರ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಈಗ ಅವನ್ ತಲೆಗೆ ಏನೇನೋ ತುಂಬಿ ಮದುವೆ ಮಾಡಿಸ್ಬಿಟ್ಟೆ ಅಲ್ಲ? 2 ಹೃದಯಗಳನ್ನ ಒಂದ್ ಮಾಡೋದು ಮನೆ ಮುರಿಯೋ ಕೆಲಸ ಅಂತ ಗೊತ್ತಿರ್ಲಿಲ್ಲ ಚಿಕ್ಕಮ್ಮ. ನೀವು ಮಾಡ್ಬೇಕಾಗಿರೋ ಕೆಲ್ಸನ ನಾವು ಮಾಡಿದೀವಿ. ಯಾರಿಗೋ ಕೆಟ್ಟದ್ ಮಾಡ್ಬೇಕು ಅಂತಲ್ಲ, ಪ್ರೀತಿಸ್ತಿದ್ರು ಮದ್ವೆ ಮಾಡ್ಸಿದೀವಿ. ಮಾಡಿಸ್ತೀಯಮ್ಮ, ಮಾಡಿಸ್ತೀಯ. ನಮ್ಗೊಂದ್ ಮಾತು ಹೇಳಿದ್ರೆ ನಾವೇನ್ ಬೇಡ ಅಂತ ಹೇಳ್ತಾ ಇದ್ವಾ? ಎತ್ತು ತಾಯಿ ಹೊಟ್ಟೆ ಉರಿಯುತ್ತೆ, ಅದಕ್ಕೆ 1-2 ಮಾತಾಡ್ತೀವಪ್ಪ. ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗಿ ನಮಗೆ ಹೇಳ್ದೆ ಕೇಳ್ದೇನೆ ಮದ್ವೆ ಆಗೋದು ಸರಿನಾ? ಆಗಿದ್ದಾಯ್ತು, ಇವಾಗೆಲ್ಲ ಒಳ್ಳೇದಾಯ್ತಲ್ಲ ಚಿಕ್ಕಮ್ಮ. ಏನ್ ಒಳ್ಳೇದೋ. ಚಿಕ್ಕ ಮಕ್ಳು ತಪ್ಪು ಮಾಡ್ತಾರೆ, ದೊಡ್ಡವರು ತಪ್ಪು ಮಾಡಿದ್ರೆ ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ? ಸರಿ, ಕೂತು ಸರಿ ಮಾಡ್ಕೊಳ್ಳೋಣ. ದೊಡ್ಡವ್ರು ನೀವು ತಾನೇ ಮದುವೆ ಮಾಡ್ತಿರೋರು. ನೀವು ಇಬ್ರು ಬನ್ನಿ ಮಾತಾಡೋಣ. ಥ್ಯಾಂಕ್ ಯು ಚಿಕ್ಕಮ್ಮ, ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನನಗೆ ಗೊತ್ತಿತ್ತು, ಈಗಲೇ ಬಂದೆ. ಈಗಲ್ಲ, ಯಾವಾಗ ಎಲ್ಲಿಗೆ ಬರಬೇಕು ಅಂತ ನಾನೇ ಹೇಳ್ತೀನಿ. ಚಿಕ್ಕಮ್ಮ, ಹಲೋ ಚಿಕ್ಕಮ್ಮ. ಅಯ್ಯೋ, ಫೋನ್ ಕಟ್ಟಾಯ್ತು. ನಾನು ನಿನಗೆ ಹೇಳಿಲ್ವಾ ಪೃಥ್ವಿ, ಚಿಕ್ಕಮ್ಮ ಅರ್ಥ ಮಾಡ್ಕೊಳ್ತಾರೆ ಅಂತ? ಮಾತಾಡೋ ಕರೆದಿದ್ದಾರೆ ನನ್ನ ಇವನ್ನು. ಚಿಕ್ಕಮ್ಮ ಒಪ್ಕೊಂಡ್ರು ಕಣೋ. ಕೊನೆಗೂ ಎಲ್ಲ ಸರಿಯಾಗ್ತಿದೆ.